ಪ್ರೀವಿಯಸ್ಲಿ ನಾನು ಹೇಳ್ತಿದ್ದೆ ಅಬೌಟ್ ಮೈ ಮಂಗಳೂರು ಎಕ್ಸ್ಪೀರಿಯನ್ಸ್. ಸೊ ಏನೆಲ್ಲ ಸ್ಕ್ಯಾಮ್ ಆಯಿತು ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಐ ನೋ ದ್ಯಾಟ್ ಮೆನಿ ಪೀಪಲ್ ಮೇ ಹೇಟ್ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ, ಬಟ್ ಸ್ಟಿಲ್ ಅದೊಂದು ಅವೇರ್ನೆಸ್ ಎಲ್ಲರಿಗೂ ಕ್ರಿಯೇಟ್ ಆಗಬೇಕು. ಸೊ ಎಲ್ಲರಿಗೂ ಗೊತ್ತಾಗಬೇಕು ಇದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ಸೋಲೋ ಟ್ರಾವೆಲರ್ಸ್, ಎಸ್ಪೆಷಲಿ ಫೀಮೇಲ್ ಟ್ರಾವೆಲರ್ಸ್ಗೆ ಸೊ ಇದು ತುಂಬ ಗೊತ್ತಿರಲೇಬೇಕು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು. ಸೊ ಏನಾಯಿತು ಅಂತಂತಂದರೆ, ನಾನು ಮಂಗಳೂರಿಗೆ ಹೋದಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ಫಸ್ಟು ನಾನು ನನ್ನ ಇನ್ನೊಬ್ಳು ಫ್ರೆಂಡ್ ಇದ್ಲು. ನಾವಿಬ್ಬರು ಫಸ್ಟ್ ರೀಚ್ ಆಗಿರೋದ್ರಿಂದ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ವಿ. ಅರೌಂಡ್ 10 PM ಆಗಿತ್ತು, ನೈಟು 10 ಆಗಿತ್ತು. ಸೊ ಆ ಟೈಮಲ್ಲಿ ಅಲ್ಲಿ ಬಸ್ ಸ್ಟಾಪಿಂದ ರೂಮಿಗೆ ಅಂದರೆ ಸ್ಟೇಗೆ ಹೋಗೋಕ್ಕೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್, 1.5 2 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಅಷ್ಟೇ. ಬಟ್ ಸೊ ನಾವೇನು ಮಾಡಿ ಲೈಕ್ ರ್ಯಾಪಿಡೋ, ಊಬರ್ ಎಲ್ಲ ಅಲ್ಲಿ ವರ್ಕ್ ಆಗ್ತಿತ್ತು. ಸೊ ಹಾಗಂತ ನಾವು ಟ್ರೈಡ್ ಬುಕ್ಕಿಂಗ್ ಥ್ರೂ ಊಬರ್. ಸೊ ನಾನೇನು ಮಾಡಿದೆ, ಊಬರಿಂದ ಬುಕ್ ಮಾಡ್ತಿದ್ದೆ, ನನ್ನ ಫ್ರೆಂಡ್ ರ್ಯಾಪಿಡೋಯಿಂದ ಬುಕ್ ಮಾಡಿದೆ. ಸೊ ಬೇಗ ಯಾರು ತಗೋತಾರೆ ಅವರು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ತಗೊಂಡ್ರು. ನಂದು ಬುಕ್ ಆಯಿತು, ಅವಳದು ಬುಕ್ ಆಯಿತು. ಸೊ ಬುಕ್ ಆದಮೇಲೆ ಏನಾಯಿತು ಅಂತಂದರೆ, ನಮಗಿಬ್ರಿಗೂ ಕಾಲ್ ಬಂತು. ಸೊ ಅಂದರೆ ಬುಕ್ ಮಾಡಿರ್ತಾರಲ್ವಾ, ಸೊ ಅವ್ರ ಕಡೆಯಿಂದ ನಮಗಿಬ್ರಿಗೂ ಕಾಲ್ ಬಂತು. ಸೊ ನಾವು ಕಾಲ್ ರಿಸೀವ್ ಮಾಡಿದಾಗ ಸೊ ಅವ್ರೇನು ಹೇಳಿದ್ರು, ಅದು ನಮಗೆ ಚಾರ್ಜಸ್ ತೋರಿಸ್ತಿತ್ತು ₹100. ಸೊ ಆಟೋ ಬುಕ್ ಮಾಡಿರೋದ್ರಿಂದ ಅವ್ರು ಏನು ಹೇಳಿದರು ಅಂತಂತಂದರೆ, ಸೊ ಆನ್ಲೈನಲ್ಲಿ ಎಷ್ಟು ತೋರಿಸ್ತಿದೆ ನೀವು ಅದಕ್ಕಿಂತ ಜಾಸ್ತಿ ಕೊಡಬೇಕಾಗತ್ತೆ. ಸೊ ಅದು ಆನ್ಲೈನಲ್ಲಿ ಎಷ್ಟೇ ತೋರಿಸಿದ್ರು ನಮಗೆ ವಿ ಡೋಂಟ್ ಕನ್ಸಿಡರ್ ಇಟ್. ಸೊ ನಮಗೆ ನಾವು ಬಂದು ನಿಮಗೆ ಪಿಕ್ ಮಾಡಿ ಡ್ರಾಪ್ ಮಾಡಬೇಕು ಅಂತಂತಂದರೆ 300 ಮಿನಿಮಮ್ ಚಾರ್ಜಸ್ ಆಗುತ್ತೆ ಅಂತ ಹೇಳಿದರು. ಸೊ ನಾನೇನು ಹೇಳಿದೆ ಅದಕ್ಕೆ, ಎಂತಕ್ಕೆ ಎಕ್ಸ್ಟ್ರಾ ಕೊಡಬೇಕು, ಸೊ ಆನ್ಲೈನಲ್ಲಿ ಎಷ್ಟು ತೋರಿಸ್ತಿದೆ ನಾವು ಅಷ್ಟೇ ಪೇ ಮಾಡ್ತೀವಿ ಅಂತ. ಸೊ ಆಗ ಅಂದ ತಕ್ಷಣ ಹಿ ಸ್ಟಾರ್ಟೆಡ್ ಥ್ರೆಟ್ನಿಂಗ್ ಮಿ. ಅಂದರೆ ಹಿ ಸ್ಟಾರ್ಟೆಡ್ ಸೇಯಿಂಗ್ ಲೈಕ್, ಅದನ್ನು ನಾನು ಕ್ಯಾನ್ಸಲ್ ಮಾಡಲ್ಲ, ಮಾಡ್ಕೊಳಂಗಿದ್ರೆ ನೀವೇ ಮಾಡ್ಕೊಳ್ಳಿ, ಅದನ್ನು ಹೆಂಗೆ ನೀವು ಬುಕ್ ಮಾಡ್ತೀರಾ, ಬೇರೆ ಯಾರು ಬುಕ್ ಮಾಡಿ ನಿಮಗೆ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಾನು ನೋಡ್ತೀನಿ. ಸೊ ನೋಡೇ ಬಿಡೋಣ ಅದನ್ನು ಹೆಂಗೆ ಹೋಗ್ತೀರಾ ನೀವು ಅಂತ ಈ ಥರದ್ದೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಲೈಕ್ ನಾವಿಬ್ಬರೇ ಫೀಮೇಲ್ಸ್ ಇರೋದ್ರಿಂದ ನಮಗೂ ಸ್ವಲ್ಪ ಭಯ ಎಲ್ಲ ಆಯಿತು. ಅನ್ನೋನ್ ಸಿಟಿ ಬೇರೆ. ಸೊ ಫಸ್ಟ್ ಟೈಮ್ ನಾವು ಮಂಗಳೂರಿಗೆ ಹೋಗಿದ್ದು. ಸೊ ಅದಾದಮೇಲೆ ಏನು ಮಾಡೋದು ಅಂತ ಲೋಕಲ್ ಹತ್ರ ಮಾತಾಡಿದ್ವಿ, ಅಲ್ಲಿ ಲೋಕಲ್ ಆಟೋಸ್ ಹತ್ರ. ಸೊ ಲೋಕಲ್ ಆಟೋಸ್ ಹತ್ರ ಮಾತಾಡಬೇಕಾದ್ರೆ ಅವ್ರೇನು ಹೇಳಿದ್ರು, ಸೊ ಆನ್ಲೈನ್ನಲ್ಲಿ ಯಾರು ಬುಕ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಬೇಸಿಕ್ಲಿ ಆನ್ಲೈನ್ ಆಟೋ ಡ್ರೈವರ್ಸ್ಗೂ ಆಫ್ಲೈನ್ ಆಟೋ ಅಂದರೆ ಲೋಕಲ್ ಆಗಿ ಅಲ್ಲೇ ಓಡ್ಕೊಂಡು ಮಾಡ್ತಿರೋ ಆಟೋಗೂ ಇಬ್ರಿಗೂ ಬರೋದಿಲ್ಲ. ಸೊ ಅವ್ರು ಏನು ಹೇಳಿದ್ರು, ವಿ ಚಾರ್ಜ್ ₹150. ಸೊ ನಿಮಗೆ 150 ಚಾರ್ಜ್ ಮಾಡ್ತೀವಿ, ನೀವು ಇಲ್ಲಿಂದ ಇಲ್ಲಿ ಲೊಕೇಶನ್ಗೆ. ಸೊ 10 ಆಗಿರೋದ್ರಿಂದ ನಾವೆಲ್ಲ ಎಕ್ಸ್ಟ್ರಾನೇ ತೊಗೊಳೋದು, ಹಾಗೆ ಹೀಗೆ. ಸರಿ ಅಂತ ಅಂದೆ. ಸೊ ಆಮೇಲೆ ಗೊತ್ತಾಯಿತು, ಅದು ನಾನು ಅಡ್ರೆಸ್ ಆ್ಯಕ್ಚುಲಿ ಸ್ಪೆಸಿಫೈ ಮಾಡಿಬಿಟ್ಟು ಇಲ್ಲಿ ಲೊಕೇಶನ್ ಅಂತ ನಾನು ಹೇಳ್ತಿದ್ದೆ. ಸೊ ಹೇಳಬೇಕಾದ್ರೆ ಅವ್ನು ಎಷ್ಟು ಅನ್ಕಾನ್ಷಿಯಸ್